ಆಗ್ಯತ್ತ ಎಂದು ಬಂದರೆ ಯಾರು ಹೊರಗಡೆ ಒಬ್ಬರಲ್ಲ ಒಬ್ರು ಇರ್ತಿದ್ರು. ಯಾವಾಗಲೂ ನಾಯಿ ಬೊಗಳ್ತಿತ್ತು, ಇವತ್ತು ಅದು ಸುಮ್ಮನೆ ಮಲ್ಕೊಂಡದಪ್ಪ. ಒಳಗೆ ಬಂದರೂ ಯಾರೂ ಇಲ್ಲ, ಎಲ್ಲರೂ ಎತ್ಲಾಗ ಹೋಗ್ಯಾರ ಹಂಗಾರೆ. ಅಲ್ಲ ಹಾಗೆ ಒಬ್ಬರು ಇಲ್ಲದೆ ಈಗ ಬಾಗಿಲು ಹಿಂಗೆ ಹಾರು ಹೊಡ್ಕೊಂಡಿರ್ತಾರ. ಮನೆ ಬಾಗಿಲು ಹಾಕ್ಕೊಂಡು ಎಲ್ಲಿಗೂ ಹೋಗ್ಲ ಎಂತ ಅಂತ ನೋಡು. ಅಲ್ಲ ಒಳಗಿದ್ದೀರಾ? ಓ ಯಾರಪ್ಪ ಅಂತ ನೋಡ್ತೀನಿ. ಬಲ್ಲಿ ಈಚೆಗೆ ಬಲ್ಲಿ ಕೂತ್ಕೊಳ್ಳಿ ಬಲ್ಲಿ. ನಾ ಅದೇ ಜ್ಞಾನ ಮಾಡಿದೆ, ಬಾಗಿಲು ತೆಗ್ದದೆ ಯಾರು ಮನೇಲಿ ಇಲ್ಲದೆ ಇರೋಕ್ಕಿಲ್ಲ ಅಂತ ಹಾಗೆ ಒಂದೊಂದು ಸತಿ ಕುಗುರ್ಕಿ ಬಂದು ಅಂದರೆ ಎಂತ ಆದರೂ ಗೊತ್ತಾಗಲ್ಲ. ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ. ಎಂತ ಈಗ ನಾ ಮುದ್ದಣ್ಣಿ ಹತ್ರ ಮಾತಾಡೋಕೆ ಬಂದ್ರೇನ ಇಲ್ಲ, ಅಮ್ಮ ಮಗ ಇಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋಗ್ಯಾರೆ. ಬರೋದು ಒಂಚೂರು ತಡ ಆಗ್ತದ ಎಂತದ ಎಂತಾರ ಹೇಳಬೇಕಿತ್ತ? ಇಲ್ಲ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಬಂದವಲ್ಲ. ಏನು ಮನ್ಸಿಗೆ ಬೇಜಾರಾಗ್ಯದೇನೋ, ಬೇಜಾರಾಗೋದು ಸಾಮಾನ್ಯ. ಅದು ನೀವು ನಂಬ್ತೀರೋ ಬಿಡ್ತೀರೋ, ನಾನು ಇವತ್ತು ಬೆಳಿಗ್ಗೆ ನಮ್ಮನೆ ಇದು ಬಾಣ್ತೆಲ್ಲ ದನಿನ ತುಪ್ಪ ಅದೇ ಅಲ್ಲಿ ಸಂಜೀವಣ್ಣ ಹೇಳಿದ್ದ. ಹಂಗಾರೆ ತಗೊಬರೋಣ ಅಂತ ಹೋದಾಗ ಅಲ್ಲಿ ಕೇಂಡ ಮೇಲೆ ಗೊತ್ತು ನನಗೆ, ಹಿಂಗೆ ನಿಮ್ಮನೇಲೆಲ್ಲ ಈ ಥರ ಆಗ್ಯದೆ ಅಂತ. ಪಾಲ್ಮ ದೃಷ್ಟಿಗೂ ನೀವು ನಂಬ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಭಾಳ ಮನ್ಸಿಗೆ ಬೇಜಾರಾಯ್ತು. ಸೀದಾ ಮನೆಗೆ ಹೋಗಿ ತುಪ್ಪದ ಬಾಟ್ಲಿ ಒಂದು ಹೆಂಗೆ ಕೊಟ್ಟಿನೇನೋ ಹಾಗೆ ನಾ ಒಂದು ಲೋಟ ನೀರು ಕುಡಿಲ್ಲ ಬಂದೆ. ಏನು ಎತ್ತ ಅಂತ ಕೇಳೋಣ ಅಂತ ನಾವೊಂದು ಇದ್ದು ಸತ್ಲಕ್ಕೆ ಆಗ್ಬಿಡ್ತು, ಏನೋ ಗೊತ್ತಾಗದೆ. ಏನೋ ಮನ್ಸಿಗೆ ಬೇಜಾರು ಆಗ್ಯದೇನೋ, ನಿಮ್ಗೆ ಆಗ್ತದೆ, ಯಾರಿಗೆ ನಾಳೆ ನಂಗಾರ ಹಿಂಗಾದಾಗ ಆಗದೆಯ. ಆದ್ರೆ ಏನು ಮಾಡ್ತೀರಿ, ನಂಗೆ ಗೊತ್ತಿರಲ್ಲ. ನಾ ಬೇಕಾದ್ರೆ ದೇವ್ರ ಮುಂದೆ ನಿಂತ್ಬೇಕಾದ್ರೆ ಹೇಳ್ತೀನಿ, ನಂಗೆ ಗೊತ್ತಿರಲ್ಲ ಹಿಂಗಾಗ್ಯದೆ ನಿಮ್ಮನೇಲಿ ಅಂತಲೇ ಗೊತ್ತಿಲ್ಲ. ಇಲ್ಲ ಅಂಥದ್ದೇನ ಇದಾಗಲ್ಲ, ದೇವ್ರು ಅದನ್ನೇ ಸತ್ಯಕ್ಕೆ ಕಾಲ ಹೋಗ್ಲ ಅಂತ ಇದರಲ್ಲೇ ತಿಳ್ಕೊಬೇಕು. ನಾನೇನು ಯಾರಿಗೇನು ಮೋಸದಾಗ ಮಾಡೋಕ್ಕೆ ಹೋಗ್ಲ. ನಂಗೆ ಯಾರು ಹಂಗೆ ಮಾಡೋಕ್ಕೆ ಬಂದರೂ ದೇವರು ಸುಮ್ಮನೆ ಬಿಡೋದು ಇಲ್ಲ ಅಂತ ಒಂದು ತಿಳ್ಕೊಂಡಂಗೆ ಆಯ್ತು. ಹೌದೌದು, 100ಕ್ಕೆ 100 ಹೌದು, 100ಕ್ಕೆ 100 ಹೌದು ನಿಮ್ಮ ಮಾತು. ನಾನು ಈಗ ಹಾದಿ ಮೇಲೆ ಬರೋ ಅದೇ ಜ್ಞಾನ ಮಾಡ್ತಾ ಬಂದೆ. ನಾನು ಎಲ್ಲಿ ಹುಡುಕ್ತಾ ಹೋಗಿದ್ರು, ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ನಂಗೆ ಹಿಂಗಿದ್ದು ಸಂಬಂಧ ಸಿಗ್ತಿರ್ಲ. ಆಸ್ತಿ ಮನೆ ಗಂಡು ಹೀಗೆಲ್ಲ ಸಿಗ್ತಿತ್ತೇನೋ, ಹಿಂಗಿದು ಅತ್ತೆ ಮಾವ ಸಿಗ್ತಿರ್ಲ ಅಂತ ಹೇಳಿ ನಾನು ಪ್ರತಿಯೊಬ್ಬರ ಹತ್ರನೂ ಹೇಳ್ತೀನಿ, ದೇವರೇ ಎಲ್ಲ ಕಾಪಾಡಿದ್ದು. ನಾನು ನಿಮಗೆ ಗೊತ್ತು ಹೆಂಗಿದ್ರು ನಾನು ಭಾಳ ಕಷ್ಟಪಟ್ಟೆ ಮನೆ ಸಂಸಾರ ಮಾಡ್ದವ. ನೀವು ಹಾಗೆ ಮಾಡಿರಿ ಬಿಡಿ, ನಿಮಗೆ ಗೊತ್ತಿಲ್ಲದೆ ಏನೋ. ಆದರೆ ಇಂಥ ಒಂದು ಇದಕ್ಕೆ ನಾವು ನಮ್ಮರು ಅಂತ ಒಂದು ನಿಲ್ಲಕ್ಕಿಲ್ಲದೆ ಮಾಡಿಬಿಟ್ನಲ್ಲ ಅಂತ ಒಂದು ಇವರು ನಿಮ್ಮ ಮಗ ಎಂತಕಾರ ಒಂದೊಂದು ಸತಿ ಫೋನಾರು ಮಾಡ್ತಾ ಇರ್ತಿದ್ರು, ಅವರು ಮಾಡಲ. ನಮ್ಮ ಪವನ್ ಫೋನ್ ಮಾಡ್ತಿರ್ತಿದ್ದ, ಅವನು ಮಾಡಲೇನ. ಹೇಳಿದ್ರೆ ಇದು ನಮ್ಗೆ ಇಷ್ಟು ದಿವಸ ಗೊತ್ತಿಲ್ಲ ಅಂಥೇಳಿ ಯಾರೂ ನಂಬಲ್ಲ. ಆದರೆ ಅದೇ ಸತ್ಯ, ಅದೊಂದು ಬೇಕಾದ್ರೆ ಹೇಳ್ತೀನಿ. ದೇವರದಾನೆ, ಯಾರಿಗೆ ಎಂತ ಮಾಡಿರಿ ನೀವು ಬೇಕತ್ತಲ್ಲ. ಯಾವನ ಎಷ್ಟು ಧೈರ್ಯ ಮಾಡೇನಲ್ಲ. ಅಯ್ಯೋ, ನಾನು ಇರಬೇಕಿತ್ತು ಅವನ ತಪ್ರಕ್ಕಿಗೆ 2 ಕೊಟ್ಟು ಬತ್ತಿದ್ದೆ. ಎಂತಕ್ಕೂ ಈಗ ಮಾತಾಡಿ ಪ್ರಯೋಜನ ಇಲ್ಲ, ಸುಮ್ಮನೆ ಬಾಯಿ ಮೇಲೆ ಕೇಳ್ದಂಗೆ ಆಗ್ತದೆ. ಹೆಂಗೆಲ್ಲ ಧೈರ್ಯ ತಂದ್ಕೊಂಡ್ರೋ ಏನೋ. ಈಗ ನಂಗೆ ಗೊತ್ತಾಗ್ತದೆ, ನಾವೆಲ್ಲ ಮರ್ಯಾದೆಗೆ ಅಂಜರು. ದುಡ್ಡು ಕಾಸಿಗೆ ದೇವ್ರು ನಡ್ಸ್ಕೊಟ್ಟು ನಮಗೇನು ಕಮ್ಮಿ ಆಗಲ್ಲ, ಮರ್ಯಾದೆಗೆ ಅಂಜರು. ಅವ ಮನೆ ಬಾಗಿಲಿಗೆ ಬಂದಷ್ಟು ಹೇಳೇನೆ ಅಂದರೆ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಒಂದು ಕೆಲಸ ಆಯ್ತು ಮಾತ್ರ,
ಈಗ ಅವನೇ ಮನೆ ಬಾಗಿಲಿಗೆ ಬಂದು ತಪ್ಪಾತು ಅಂತ ಕೇಂಡು ಹೋದ್ನ ಇಲ್ಲ. ಇನ್ನು ಸಾಧಾರಣದವ್ರು ಯಾರು ಹೆದರ್ತಾರೆ ನಿಮ್ಮ ಸುದ್ದಿ ಬರೋಕ್ಕೆ. ಆಗಲ್ಲ, ಇವ್ರನ್ನ ಮುಟ್ಟಿದ್ರೆ ನಮಗೆ ಬಚ್ಚಿಸ್ಕೊಳಕ್ಕಾಗಲ್ಲ ಅನ್ನೋದೊಂದು ಗೊತ್ತು ಮಾಡಿಕೊಟ್ಟಂಗೆ ಆತಮ್ಮ ಅಷ್ಟೇಯ. ಹ್ಞೂ, ಅದೊಂದು ಅದೇ ಇಲ್ಲೇ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಕೇಳಂಗೆ ಹೇಳೇನೆ, ತಪ್ಪಾತು ನನಗೆ ಗೊತ್ತಾಗಲ್ಲ ಅಂತ ಹೇಳಿ. ರಘುವೀರಣ್ಣ ಅಲ್ದಿದ್ರೆ ಇಷ್ಟೆಲ್ಲ ನಮಗೆಲ್ಲ ಎಲ್ಲ ಆತಿತ್ತು. ಸುಮ್ಮನೆ ಹೇಳ್ಬಾರ್ದು, ಮನೆಗಿಂತ ಹೆಚ್ಚು ಒಂದು ಇದು ಮಾಡ್ದಂಗೆ ಮಾಡಿಬಿಟ್ರು. ಯಾವತ್ತೇ ಒಂದೇ ಹಿಂಗೆ ಮಾಡಿ ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿ ಹೋದಿನ್ನೇ ಕತ್ಲಿಗೆ ಬಂದಿದ್ರು. ನಾನು ಭಾಳ ಒಂಥರ ಮನಸ್ಸಿಗೆ ಬೇಜಾರಾಗಿತ್ತು. ಬಂದು ಸುಮ್ಮನೆ ಹೇಳ್ಬಾರ್ದು, ನಾನು ಈಗ ಏನೇ ಆದರೂ ನಾನು ಇದನ್ನು ಮಾಡ್ತೀನಿ, ನೀ ತಲೆ ಕೆಡ್ಸ್ಕೊಬೇಡ ಅಂತ ಹೇಳೋಗಿದ್ರು. ಅದೇ ಥರ ಮಾಡಿಬಿಟ್ರಪ್ಪ. ಅದೇ ಥರ ಮಾಡಿಬಿಟ್ರು. ನನಗೆ ಅಂತ ಹೇಳೋದು, ಅದಕ್ಕೆ ಹೇಳೋದು ಗೊತ್ತಾಗದೆ ಮಾಡಿದೆ, ಒಂದು ಸೈನು ಫೈನು ಎಂತ ಹಾಕಬಾರ್ದು ಅಂತ ಹಾಕಿ ಇಷ್ಟೆಲ್ಲ ಆಯ್ತು ಅಂತ. ಇಷ್ಟಕ್ಕೆ ಮುಗಿದಿದ್ದು ದೇವ್ರು ಅದನೇ ಅಂತ ಅದರಲ್ಲೇ ತಿಳ್ಕೊಂಡೆ ನಾನು. ಮುದ್ದಣ್ಣ ಯಾರು ಬಂದಾರ? ಯಾರು ಬಂದಾರೆ ಮಾರಯ್ಯ? ಅಮ್ಮ, ಇದು ಪಲ್ಲವಿ ಅಪ್ಪನ ಚಪ್ಪಲಿ ಇದ್ದಂಗಿಲ್ಲನೇ, ಅವ್ರದ್ದೇ. ನಾನು ನೋಡೀನಿ, ಅವ್ರದ್ದೇ ಹೌದು. ಈಗ ಎಂತಕ್ಕೆ ಬಂದರು ಮಾರಯ್ಯ ನಿನ್ನ ಮಾವ? ಹೆಂಗಿದ್ದೀರಿ, ಇದ್ದೀವ ಸತ್ತಿವ ಅಂತ ನೋಡ್ಕೊಂಡು ಹೋಗಕ್ಕಂತ ಬಂದ್ರೇನ? ಅಮ್ಮ, ಅವ್ರ ಪರವಾಗಿ ಮಾತಾಡ್ತಿದ್ದೀನಿ ಅಂದ್ಕೋಬೇಡ. ಒಂದೊಂದು ಸತಿ ಹಂಗೆ ಆತದ ಕಣಮ್ಮ. ಅದು ಬೇರೆ ಈ ಥರ ಮಳೆ ಅಲ್ಲ, ಮನೆಯಿಂದ ಯಾರು ಬೈಲೊಳ್ತಾರೆ. ಇದು ನೆರ್ಮನೇಲಾಗಿದ್ದೇ ಗೊತ್ತಾಗಲ್ಲ ಒಂದೊಂದು ಸತಿ ಏನಾಗಿದೆ ಅಂತ. ನಾವು ಮನೆ ಒಳಗಿದ್ರೆ ಹಂಗೆ ಏನೋ ಆಗಿರ್ಬೇಕು. ಬಹುಶಃ ಈಗೆಲ್ಲ ಗೊತ್ತಾಗಿದೆ ಏನೋ, ಹಾಗೆ ಬಂದರೆ. ನೀ ಬೇಜಾರು ಮಾಡ್ಕಿಬೇಡ ಅಮ್ಮ. ಇಲ್ಲಪ್ಪ, ನನಗೆ ಅಂತಕ್ಕೆ ಬೇಜಾರು ಮಾರಯ್ಯ, ಬೇಜಾರೇನಿಲ್ಲ. ಇದು ಹೊಣ್ಕೈ ಚೀಲ ಇಲ್ಲೇ ಇಡ. ಅಯ್ಯೋ, ಒಂದು ಇರಬೇ ಅಂದರೆ ಒಳಗೆ ತೊಗೊಂಡೋಗಿ ಇಟ್ಟಕ್ಕೂ ಹಾಗೆ ಬಂದು ಮುತ್ತವು. ಈಗೆಲ್ಲ ಅಚ್ಚುಗಟ್ಟೆ ಮಾಡಿಬಿಡ. ಅದು ತೀರ್ಥದ ಬಾಟ್ಲಿ ತೊಗೊಂಡೋಗಿ ಎಲ್ಲ ಜಾನುವಾರಿಗೆ ಒಂಚೂರು ತೊಳಗ್ಸ, ಯಾವ್ಯಾವ ಕೊಟ್ಟಿಗೆಲ್ಲದವೋ ಅವಕ್ಕೆ ಚೊಳಗ್ಸಿ ಬಂದು ಮನೆಯಲ್ಲೂ ಎಲ್ಲ ಒಂಚೂರು ಇದು ಮಾಡು. ಏನು ಯಾರ್ಯಾರು ಕೆಟ್ಟ ಕಣ್ಣು ಇದು ಅದೆಯಾ ಇದು ಬರ್ಸೋದನ್ನು ಎಲ್ಲವೂ ಕೊಂಚೂರು ಇಡ್ಸ, ಇಲ್ಲಿದ್ದವು ಇಡ್ಸು ಹಾಗೆ ಜಪತ್ನ ತಂದಿಡು. ಹೋತೀನಿ ಮರೆ ಬಂದು ಹಮ್ಮ ಹೊತ್ತಾತೇನ ಲಟ ಕುಡಿಯೋಕ್ಕಾರು ಕಾಸು ಕೊಡ್ಬೇಕಲ್ಲ. ಓ ಬಂದ್ರನೇ ಇಲ್ಲಿ ಅವನು ಬರೋಕ್ಕೆ ಹೇಳ, ಮುದ್ದಣ್ಣಿನ ಒಳಗೆ ಬರೋಕ್ಕೆ ಹೇಳ, ಅವನ ಮಾವು ಬಂದಾರೆ. ಏಟೊತ್ನಲ್ಲಿ ಬಂದರೆ? ನಾನು ಮುದ್ದಣ್ಣಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದು. ಬಾಲೆ ಬಾಣ್ತಿ ಹುಷಾರದಾರನ? ಹಾಂ ಹುಷಾರದಾರ. ಬಾಲೆ ಬಾಣ್ತಿ ಎಲ್ಲ ಹುಷಾರದಾರೆ, ಅವರಿಗೆಲ್ಲ ಏನು ತೊಂದರೆ ಇಲ್ಲ. ಸುಮ್ಮನೆ ಬಂದ್ರಾ? ನಾನು ನಿನ್ನೆ ಮನೆ ಎಲ್ಲ ನೋಡಿ ಎಲ್ಲ ತೀರ್ಥಯಾತ್ರೆ ಹೋಗಿರೇನೋ, ಮನೇಲಿ ಯಾರು ಇಲ್ಲೇನೋ, ಬಾಣ್ತಿನ ಎಲ್ಲಿ ಬಿಟ್ಟು ಹೋಗ್ಯಾರೆ ಅಂತ ಜ್ಞಾನ ಮಾಡ್ತಿದ್ದೆ. ಇಲ್ಲ ತೀರ್ಥಯಾತ್ರೆಗೆಲ್ಲ ಎಂತ ಹೋಗ್ತಾರೆ, ಹಂಗೆ ಹೋಗೋದಾರು ನಿಮಗೆಲ್ಲ ಹೇಳಿದೆ ಎಲ್ಲಿ ಹೋಗ್ತೀವಿ. ಇಲ್ಲ ಹಂಗೇನಿರಲ್ಲ. ನೀನು ಕೆಲಸ ಮಾಡ, ಒಳಗೆ ಹೋಗಿ ಊಟಕ್ಕೆ ಮಾಡು. ಬೇಡ ಊಟ ಬೇಡ ಈಗ. ನಾ ಅದೇ ಹೇಳಿದ್ನಲ್ಲ, ನಿತ್ತ ಮೆಟ್ಲಲ್ಲಿ ಹಾಗೆ ಬಂದೀನಿ. ಗೊತ್ತಾದ ಕೂಡಲೇ ಮನೇಲಿ ಬಾಣ್ತಿರೋದು ಮಾರ ಹಮ ಹೊತ್ತು ಬಾಣ್ತಿ ಬಿಟ್ಟಿರಂಗಿಲ್ಲ. ನಿಮಗೆ ಗೊತ್ತಲ್ಲ, ಮತ್ತೀಗ ನಮ್ಮ ಪವನ್ನು ಅಲ್ಲಿ ಬೆಂಗಳೂರಲ್ಲಿರೋದು, ಮನೇಲಿ ನಾವೇ ಇಷ್ಟು ಜನ. ಹಾಗಾಗಿ ಎಂತ ಬೇಡ ನನಗೀಗ, ಊಟ ಗೀಟ ಏನು ಬೇಡ. ಅಲ್ಲ ಬರೋದೇ ಅಪರೂಪಕ್ಕೆ ಒಂದ್ಸತಿ ಮಾರ ಹಿಂಗೆ ಹೇಳಿದ್ರೆ ಹೆಂಗೆ ಒಂದೇ ಗಳಿಗೆ ಕೂತ್ಕೊಳ್ಳಿ. ಅದನ್ನು ಕಾದ್ಸಾರು ನಾನು ಮತ್ತೊಂದು ಅಂತ ಇದು ಮಾಡೋಕ್ಕೆ ಹೋಗಲ್ಲ, ಉಂಡ್ಕೊಂಡೇ ಹೋಗ್ಬೋದು. ಉಂಡ್ಕೊಂಡು ಹೋಗೋದಾತಲ್ಲ, ನಾನೀಗ ಒಂದು ಮಾತು ಹೇಳ್ತೀನಿ, ನೀವು ಮಾತ್ರ ಅಲ್ಲ ಅನ್ನಂಗೆ ಇಲ್ಲ. ಏನಂತ ಹೇಳಿ? ಈಗ ನಾ ಹೋಗೋವನ ಜೊತೆ ನಮ್ಮ ಮನೆಗೆ ಬರ್ಬೇಕು ನೀವು. ಒಂದು ವಾರ ಇದ್ದು ಮತ್ತು ವಾಪಸ್ ಬರ್ಬೋದು. ಒಂದೇ ಕಡೆ ಇದ್ದು ಒಂಥರ ತಲೆ ಬೇಜಾರಲ್ಲನ. ನಾನಾರು ಆಡಪಡ ಪ್ಯಾಟಿಗೆ ಹೋಗ್ತಿರ್ತೀನಿ, ನೀವು ಅದನ್ನೂ ಮಾಡಲ್ಲ. ಅದು ಎಂತ ಬೇಕಾರಾಗಲಿ ಒಂದು ವಾರ ನಮ್ಮ ಮನೇಲಿ ಇದ್ದು ಬರ್ಬೇಕು. ನಾ ಈಗ ಕರ್ಕೊಂಡು ಹೋಗೋಣ ಅಂತಲೇ ಬಂದವ.
ಇಲ್ಲಪ್ಪ. ಹಂಗೆ ಒಂದು ವಾರಗಟ್ಲೆ ಎಲ್ಲ ಮನೆ ಬಿಟ್ಟಿದ್ಬಿಟ್ರೆ ಹಾಗೇ ಹೋಗಿತ್ತು. ಇಲ್ಲ ಹಾಗೆಲ್ಲ ಎಲ್ಲಿಗೆ ಬರಲ್ಲ, ನಂಗೆ ಅದರಲ್ಲೆಲ್ಲ ಕಯಸ್ಸು ಇಲ್ಲ. ತೋಟ ಗದ್ದೆ ಮನೆ ಇದರಲ್ಲೇ ಇಷ್ಟೇ ಸಾಕು ನಂಗೆ, ಬೇರೆ ಎಂಥದ್ದು ಬೇಡ. ಈಗ ಎಂಥರಾಗಲಿ ಕೇಳ್ರಲ್ಲ ಈಗ ಬರಲ್ಲ ಬರಲ್ಲ. ಓ ಮಾವ, ಎಷ್ಟೊತ್ತಿಗೆ ಬಂದ್ರಿ? ಮನೇಲೆಲ್ಲ ಹುಷಾರದಾರ? ಬಾಲೆ ಹೆಂಗದೆ, ಪಲ್ಲವಿ ಹೆಂಗದಳೆ? ಹುಷಾರದಾರೆ, ಎಲ್ಲರೂ ಹುಷಾರದಾರೆ. ನಿಮ್ಮ ಮನೆಯಲ್ಲೇ ಹಿಂಗಿದ್ದೆಲ್ಲ ಆಗಿದ್ದು ನಂಗೊಂದು ಗೊತ್ತಾಗದೆ ಭಾಳ ಮನ್ಸಿಗೆ ಬೇಜಾರಾಗ್ಬಿಡ್ತು. ನಾವು ಮುಂದೆ ಬಂದು ನಿಲ್ಬೇಕಾದ್ರೆ ಬರಲಿ ಇತ್ಲಾಗ ಮಕನೇ ಹಾಕ್ಲಲ್ಲ ಅಂತ ನಾನು ಕತೆ ಕೇಳ್ರೆ. ಈಗ ಅದೇ ನಿಮ್ಮ ಅಪ್ಪನ ಹತ್ರ ಅದೇ ಹೇಳ್ತಾ ಕೂತಿದ್ದೆ. ಅದು ಹೊಡಿಬಡ್ದು ಹೋಗೋಕ್ಕೆ ಉರ್ಸ ಅದೊಂದು ಗೆದ್ದಿಗೆ ಹೊಡು ಬೀಳೋದು. ಈ ಸತಿ ಅಂಕ ಅದು ಏನು ಎಷ್ಟು ಉದ್ದಕ್ಕೆ ಬಿತ್ತೆ, ನಾನು ಅದು ಕೊಟ್ಟದೇ ಇರೋಣ ಅಂದರೆ ಅಗಡಿ ಪೂರ್ತಿ ಹೋಗ್ತದೆ. ಹಾಗಾಗಿ ನಾನು ಒಂದು ಜನ ತಗೊಂಡು 2-3 ದಿನ ಅದೇ ಕೆಲಸ ಆಗಿ ಹೋಯ್ತು. ಬೆಳಗ್ಗಿಂದ ಸಾಯಂಕಾಲ ತನಕ ಅದೇ ಕೆಲಸ. ಮನೆಗೆ ಬಂದೆ, ಊಟ ಮಾಡಿದೆ, ಮಲಗಿದೆ, ಬೇಟೆ ಕಡೆನೂ ಹೋಗಲ್ಲ. ಹಾಗಾಗಿ ನಂಗೆ ಗೊತ್ತೇ ಇಲ್ಲ ನಿಮ್ಮ ಮನೇಲಿ ಹಿಂಗಾಗಿದ್ದು. ಇವತ್ತು ಹಂಗಾರೆ ಪಲ್ಲವಿಗೆ ಅಂಥೇಳಿ ಇದು ದನಿನ ತುಪ್ಪ ತಗೋಬಲ್ಲಿ ಅಂತ ಹೇಳಿತ್ತಾ. ಅವತ್ತೇ ಒಂದು ದಿವ್ಸ ಹೇಳಿದರು, ಹಿಂಗೆ ಮಾಡಿಡ್ತೀನಿ, ಕೊಂಡಿಡ್ತೀನಿ ಯಾರ ಹತ್ರನಾರು ಅಂತ. ಅದನ್ನು ತರೋಣ ಅಂತ ಹೋಗ್ತೀನಿ, ಅವಾಗೆಲ್ಲ ಈ ಕತೆ ಹೇಳ್ತಾ ಇದ್ದಾರೆ. ನಂಗೊಂಥರ ಮೈ ಮೇಲೆ ಬಿಸಿನೀರು ಚೆಲ್ದಂಗೆ ಆಯ್ತು. ಎಂತ ಅಂತ ನೋಡೋದು, ಮನೆಗೆ ಹೋಗಿ ತುಪ್ಪದ ಬಾಟ್ಲಿ ಒಂದು ಹೆಂಗೆ ಇಟ್ಟಿನೇನು, ಇಲ್ಲಿಗೆ ಬಂದೆ. ಈಗ ಅದೇ ಮಾತಾಡ್ತಾ ಕೂತಿದ್ದೆ, ಎಂತ ಅಂತ ಹೇಳೋದು. ಹಾಂ ಇರಲಿ ಬಿಡಿ. ಒಂದೊಂದು ಸರಿ ಹಂಗೆ ಆತದೆ.